ಎಸ್ಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಎಸ್ಎಂ ಕನ್ನಡ ನ್ಯೂಸ್ ತಮ್ಮ ಮುಂದೆ ಬರ್ತಾ ಇದೆ. ಬೆಳಗಾವಿ ಜಿಲ್ಲಾ ಸಿಪಿಎಡ್ ಮೈದಾನದಲ್ಲಿ ದಿನಾಂಕ 18/2/2026 ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಬೆಳಗಾವಿ ಇವರ ಬ್ಯಾಂಕಿನಿಂದ ಕೊಡಮಾಡುವ ಹೊಸ ಯೋಜನೆಗಳು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ದೇಶ ಹೀಗಿತ್ತು: ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಂದ ಪ್ರತಿಯೊಂದು ಹೊಸ ಯೋಜನೆಗಳು ಪ್ರತಿ ರೈತರ ಮನೆಗೂ ಕೂಡ ತಲುಪಬೇಕು. ಈ ಹೊಸ ಯೋಜನೆಗಳ ಪ್ರಯುಕ್ತ ಎಲ್ಲಾ ರೈತರು ಏಳಿಗೆ ಹೊಂದಬೇಕು ಎಂದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ, ಅಧ್ಯಕ್ಷರು ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಬೆಳಗಾವಿ ಹಾಗೂ ಮಾಜಿ ಸಂಸದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇವರು ವಹಿಸಿಕೊಂಡಿದ್ದರು. ಹಾಗೂ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಬಾಲಚಂದ್ರನಾಲ ಜಾರಕಿಹೊಳಿ, ಅಧ್ಯಕ್ಷರು ದಿ ಬೆಳಗಾವಿ ಹಾಲು ಒಕ್ಕೂಟ ಬೆಳಗಾವಿ ಹಾಗೂ ಶಾಸಕರು ಅರಬಾವಿ ಮತಕ್ಷೇತ್ರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಹಾಗೂ ಅತಿಥಿಗಳಾಗಿ ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಎಲ್ಲಾ ಸರ್ವ ಸದಸ್ಯರು ಅತಿಥಿಗಳಾಗಿದ್ದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಬಾಲಚಂದ್ರನಾಲ ಜಾರಕಿಹೊಳಿರವರು ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಮುರುಗೋಡು ಮಹಾಂತಜನ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾದ ಗೌರವಾನ್ವಿತ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ, ಗಣೇಶ್ ಹುಕ್ಕೇರಿ ಅವರೇ, ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ರಾಹುಲ್ ಜಾರಕಿಹೊಳಿ ಅವರೇ, ನೀಲಕಂಠ ಕಪ್ಪಲಗುದ್ದಿ ಅವರೇ, ಅಪ್ಪ ಸಾಹೇಬ್ ಕುಲಗೋಡೆ ಅವರೇ, ಅರವಿಂದ್ ಪಾಟ್ಲೆ ಅವರೇ, ಮಲ್ಲಣ್ಣ ಯಾದವಾಡ ಅವರೇ, ಈ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಬೆಳಗಾವಿ ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ಫ್ಯಾಕ್ಟ್ ಸೊಸೈಟಿಯ ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗದವರೇ, ಆಡಳಿತ ಮಂಡಳಿಯ ಸದಸ್ಯರೇ, ತಮಗೆಲ್ಲ ಮತ್ತೊಂದ್ಸಲ ಸ್ವಾಗತ ಬಯಸುತ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿದ್ರಿ. ಯಾಕಂದ್ರೆ ಬ್ಯಾಂಕ್ ಮುಖಾಂತರ ತಾವೆಲ್ಲರೂ ಬರಬೇಕು, ಈ ಕಾರ್ಯಕ್ರಮದಲ್ಲಿ ಹಾಜರಾಗಬೇಕು. ಈ ಸ್ಕೀಮ್ ನ ಮಾನ್ಯ ಅಧ್ಯಕ್ಷರ ಅಂದ್ರೆ ಉದ್ಘಾಟನೆ ಮಾಡ್ತಾರೋ ಅದರ ಬಗ್ಗೆ ತಾವೆಲ್ಲ ಬಂದ್ ವಿಶೇಷವಾಗಿ ತಿಳ್ಕೊಬೇಕಂತ ಬಂದದಕ್ಕೆ ತಾವೆಲ್ಲರೂ ಏನೊಂದು ಫೋನ್ ಕರೆ ಗೌರವ ಕೊಟ್ಟು ಬಂದದಕ್ಕೆ ತಮ್ಗೆಲ್ಲರೂ ಧನ್ಯವಾದ ಹೇಳ್ತೀನಿ. ಮತ್ತೆ ಈಗಾಗಲೇ ಉದ್ಘಾಟನೆ ಬಗ್ಗೆ ಮತ್ತೆ ಸ್ಕೀಮ್ ಬಗ್ಗೆ ಮಾನ್ಯ ಅಧ್ಯಕ್ಷರೆಲ್ಲ ಹೇಳ್ತಾರೆ. ನಾನು ಇಷ್ಟೇ ಹೇಳಕ್ ಬಯಸ್ತೀನಿ, ಈಗೇನು ಸುಮಾರು 1200 ಸೊಸೈಟಿ ಅದಾವು. ತಾವೆಲ್ಲ ಆಡಳಿತ ಮಂಡಳಿ ಸದಸ್ಯರು, ಸಿಬ್ಬಂದಿ ವರ್ಗ ಕೂಡಿ ಸುಮಾರು ನೀವು 12,000 ಜನ ಅಂದ್ರೆ ನಮ್ಮ ಬ್ಯಾಂಕಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದೀರ. ನೀವು 12,000 ಜನ ಏನ್ ಅದಿರಲ್ಲ, ನೀವ ನಮ್ಮ ಬ್ಯಾಂಕಿಗೆ ಅಂದ್ರೆ ಯಾವುದೇ ಒಂದು ಮನಿ ಕಟ್ಟಬೇಕಂದ್ರೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ತಳದಾಗ ಹೆಂಗ್ ಪಾಯ ಗಟ್ಟಿಯಾಗಿ ಹಾಕೋದ್ ಬರ್ತಲ್ಲ, ಕಲ್ಲು ಹಾಕಿ ಸಿಮೆಂಟ್ ಹಾಕಿ ಗಟ್ಟಿಯಾಗಿ ಏನ್ ಪಾಯ ಗಟ್ಟಿ ಆತಂದ್ರೆ ಮುಂದ್ ಬಿಲ್ಡಿಂಗ್ ಗಟ್ಟಿ ಆಗ್ತದೆ. ಅದಕ್ಕೆ ನೀವೆಲ್ಲ ನಮ್ಮ ಬ್ಯಾಂಕಿಗೆ ದೊಡ್ಡ ಪಾಯ ಇದ್ದಂಗೆ. ಯಾಕಂದ್ರೆ ನೀವು ಎಷ್ಟು ಗಟ್ಟಿಯಾಗಿರ್ತೀರಿ ಅಷ್ಟು ಬ್ಯಾಂಕ್ ನಮ್ಗೆ ಗಟ್ಟಿರ್ತೈತಿ. ನೀವು 12,000 ಮಂದಿ ಗಟ್ಟಿಯಾಗಿದ್ರೆ ಸಾಕ. ಯಾಕಂದ್ರೆ ರಾಜಕಾರಣದಾಗ ನೀವೆಲ್ಲ ನೋಡ್ತೀರಿ, ಈಗ ಅಪಪ್ರಚಾರ ಮತ್ತೊಂದು ಮಾಡ್ತಾರ ರಾಜಕಾರಣದಾಗ. ಅದೆಲ್ಲ ದೇಶದೊಳಗೆ ನಡಿತೈತಿ, ಎಲ್ಲ ಕಡೆ ನಡಿತೈತಿ. ಅದನ್ನ ಭಾಳ ನೀವು ತಲೆ ಕೆಡಿಸ್ಕೊಬೇಡ್ರಿ, ನಾವು ತಲೆ ಕೆಡಿಸ್ಕೊಲ್ಲ. ನಮ್ಮ ಬ್ಯಾಂಕ್ ಲೆಕ್ಕ ಪತ್ರ, ಕಾಗದ ಪತ್ರ, ವ್ಯವಹಾರ ಕಾನೂನು ಪ್ರಕಾರ ಎಲ್ಲ ಮಾಡ್ಕೊತ ಹೋಗ್ತದೆ. ನೀವು ಗಟ್ಟಿಯಾಗಿ ನಿಂತ್ರೆ ನಮ್ಮ ಬಿಲ್ಡಿಂಗ್ ಗಟ್ಟಿಯಾಗಿರ್ತೈತಿ. ತಾವು ಸಿಬ್ಬಂದಿ ವರ್ಗದವ್ರು ಎಲ್ಲರೂ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಬೇಕು. ತಾವೆಲ್ಲ ಏನೇನ್ ವಿಚಾರನ ತಾವೆಲ್ಲ ಕೆಲವೊಂದು ಕಾರ್ಯದರ್ಶಿಗಳು ಮತ್ತೆ ಕೆಲವೊಂದೆಲ್ಲ ಚೇರ್ಮನ್ ಎಲ್ಲ ವಿಷಯನ ತಾವು ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಮತ್ತೆ ಆಡಳಿತ ಮಂಡಳಿ ಗಮನಕ್ಕೆ ಎಲ್ಲ ತಂದಿದ್ದೀರ. ಬಹಳ ಪ್ರಾಮಾಣಿಕವಾಗಿ ದೇವರ ಸರಿಯಾಗಿ ಕರೆಕ್ಟಾಗಿ ಕೆಲಸ ಮಾಡ್ತೀವಿ. ತಾವೆಲ್ಲರೂ ಇಷ್ಟ ನಮ್ಮ ಈ ಬ್ಯಾಂಕಿನ ಮ್ಯಾಗ ತಾವೊಂದು ವಿಶ್ವಾಸ ಇಟ್ಕೊಂಡು ಹೋಗ್ರಿ. ಯಾಕಂದ್ರೆ ನೀವೆಲ್ಲರೂ ಕೂಡಿ, ಯಾಕಂದ್ರೆ ಈ ಚುನಾವಣೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ನಾವು ನೇತೃತ್ವದಲ್ಲಿ ಚುನಾವಣೆ ಮಾಡಿ ನೀವು 5 ವರ್ಷಕ್ಕೆ ಈ ಆಡಳಿತ ಮಂಡಳಿ ನಡೆಸ್ರಿ ಅಂತೇಳಿ ನಮ್ಮ ಕಡೆ ಕೊಟ್ಟಿದ್ದೀರ. 5 ವರ್ಷ ಲೆಕ್ಕದಾಗ ಏನಾರ ತಪ್ಪಂದ್ರ ನೀವ್ ಎಲ್ಲಿ ಬೇಕಾದ್ರೆ ಬಂದ್ ನಿಂತು ನಮ್ಮನ್ನ ಕೇಳ್ಬೋದು, ಎಲ್ಲಾರು ತಪ್ಪಂದ್ರ. ಯಾಕಂದ್ರೆ ರಾಜಕಾರಣದಾಗ ಆರೋಪಗಳು ಮಾಡೇ ಮಾಡ್ತಾರ. ಯಾಕಂದ್ರೆ ಬಹಳ ಮಂದಿಗೆ ಏನಾಗಿತ್ತಂದ್ರ ಸ್ವಲ್ಪ ತ್ರಾಸ ಆಗೈತ್ರಿ. ಯಾಕಂದ್ರೆ ಅಧಿಕಾರ ಬಿಟ್ಟು ಹೋದ ನಂತರ ಅಪಪ್ರಚಾರ ಮಾಡ್ತಾರ, ಅವರಾರ ಮಾಡ್ತಾರೋ ಅಥವಾ ಯಾರು ಮುಖಾಂತರ ಮಾಡ್ತಾರ. ಅದನ್ನ ನೀವು ದಯಮಾಡಿ ಯಾರು ಕಿವಿಗೆ ಹಾಕೋಬೇಡ್ರಿ. ಕಾಗದ ಪತ್ರದ ಲೆಕ್ಕ ಇರ್ತೈತಿ. ನೀವು ಬೇಕಾದಾಗ ಅಧ್ಯಕ್ಷರು ನಮ್ಮನ್ನು ಬಂದು ಕೇರ ನಾವು ದೇವ್ರ ಸರಿಯಾಗಿ ಉತ್ತರ ಕೊಡ್ತೀವಿ. ಈ ಕೆಲವೊಂದ್ ಜನ ಎಲ್ಲರೂ ಹೇಳ್ತಾರೆ, ಯಾಕಂದ್ರ ಬ್ಯಾಂಕಿನ ಪ್ರತಿಯೊಂದು ವಿಚಾರದಾಗ ಪ್ರೆಸ್ ಕಾನ್ಫರೆನ್ಸ್ ಬಾಲಚಂದ್ರ ಜಾರಕಿಹೊಳಿ ಇರ್ತಾರೋ, ಎಲ್ಲಾ ಮೀಟಿಂಗ್ ದಾಗ ಬಾಲಚಂದ್ರ ಇವ್ರಿಗೇನ್ ಸಂಬಂಧ ತಿದ್ದು ಅನ್ನಕತ್ರ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ನಾನು ಬಹಳ ವಿಡಿಯೋದಾಗ ಎಲ್ಲ ಹೇಳಿದಿನ 1996ನೇ ಇಸ್ವಿಂದ ಬಡದಾಡಿ 29 ವರ್ಷಕ್ಕೆ ಬ್ಯಾಂಕ್ನ ಹಿಡ್ಕೊಂಡ್ ಕೂತಿದ್ದು ನೀವೆಲ್ಲಾ ಕೊಟ್ಟಿದ್ದೀರಿ. ಮತ್ ನಾವು ನಡೆಸ್ಬೇಕಲ್ಲ. ನಾಳೆ ಏನಾರು ತಪ್ಪಾರ ನೀವು ನಮ್ಮನ್ನ ಕೇಳ್ತೀರ. ಅದಕ್ಕೆ ಕೆಲವೊಮ್ಮೆ ಇವ್ರಿಗೇನ್ ಸಂಬಂಧ ಅಲ್ಲ, ನನಗೂ ಸಂಬಂಧ ಐತಿ. 5 ವರ್ಷ ನಾ ಬ್ಯಾಂಕ್ ನಡ್ಸಾವನ, ಪ್ರತಿ ಪ್ರೆಸ್ ಕಾನ್ಫರೆನ್ಸ್ ಇರಾವ, ಮೀಟಿಂಗ್ ನಾಗ ಇರಾವ. ಮತ್ ಯಾರು ಹೋಗೋರಿ ಬೇಕಾದ್ ಮಾಡ್ರಿ, ನಾ ತಲೆ ಕೆಡ್ಸ್ಕೋದಲ್ಲ.
ಅಂದ್ರ ಈಗೆಲ್ಲ ಚಾಲೂ ಆಗಿದೆ. ಯಾಕಂದ್ರೆ ನಾಳೆ ಈಗ ನೋಡ್ರಿ ನೀವ ತಪ್ಪಾರ ಬಿಡ್ತೀರಿ, ಮತ್ತೇನ್ರಿ ನೀವೆಲ್ಲ ಕೂಡಿ ದೊಡ್ಡ ದೊಡ್ಡ ಭಾಷಣ ಮಾಡಿ ಅಧಿಕಾರ ತಗೊಂಡ್ರಿ ಅಂತೀರಿ. ಅದಕ್ಕೆ ನಾನು ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಅಗದಿ ಪಾಪ ಪ್ರತಿಯೊಂದು ಲೆಕ್ಕ ಹಾಕಿ ನಡ್ಸತ್ತಾರ. ನಮ್ಮ ಆಡಳಿತ ಮಂದಿ ಡೈರೆಕ್ಟ್ ಎಲ್ಲರೂ ನಮ್ಗೆ ಸಪೋರ್ಟ್ ಕೊಡತ್ತಾರ. ಮತ್ ಪ್ರತಿಯೊಂದು ಎಲ್ಲೂ ತಪ್ಪು ಬರಲ್ಲ, ಎಲ್ಲಾ ನೋಡ್ಕೊತ ಹೊಂಟಿದ್ವು. ಅದಕ್ಕೆ ದಯಮಾಡಿ ನೀವಷ್ಟು ಗಟ್ಟಿಯಾಗಿರ್ರಿ. ನಾವ್ ಅಗದಿ ಹೇಳಿದ್ವು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಹೇರ 5 ವರ್ಷ ಒಳಗ ಈ 10,000 ಕೋಟಿ ಡಿಪಾಸಿಟ್ ಮಂಗಳೂರು DCC ಬ್ಯಾಂಕ್ 100 ಕೋಟಿ ಲಾಭದ ರೆಕಾರ್ಡ್ ನಾವು ಮುರಿನೋ ಅಂತ ಹೇಳಿದ್ವು. ಯಾಕಂದ್ರ ನೀವೆಲ್ಲಾ ನೋಡ್ರಿ ನಮಗ್ ಬರೀ ಯಾವ್ದೋ ಒಂದ್ ಮನುಷ್ಯ ತಪ್ಪು ಮಾಡ್ತಾರೆ, ಯಾವ್ದೋ ಒಂದ್ ತಪ್ಪು ಆಗಿದ್ನ ಹೆಸರು ತೋರಿಸ್ತಾರ. ಈಗ ನಾ ಬೆಳಗಾವ್ ಹಾಲು ಒಕ್ಕೂಟ 0 ಇದ್ದದ್ ಹೋದ್ಸಲ 13 ಕೋಟಿ ಲಾಭ ಮನ್ನೆ, ಅದನ್ನ ಯಾರು ಹೇಳುದಿಲ್ಲ, ಒಟ್ಟ ಮಾತಾಡುದಿಲ್ಲ, ಅದನ್ನ ಗಪ್ಪ ಇರ್ತಾರ. ಇದು ಸಲ ರಗಡ್ ಲಾಭ ಮಾಡ್ತಾನ, ಅದನ್ನ ಒಟ್ಟ ಹೇಳುದಿಲ್ಲ. ಈ ಮನುಷ್ಯ ಆಗ್ಲೇ ತಪ್ಪು ಮಾಡುದು ಯಾವ್ದಾರ ಒಂದು 20 ವರ್ಷ 20 ತಪ್ಪಾಗಿದ್ದು ಆ ತಪ್ಪನ್ನ ಸುಧಾರಿಸಿ ಮಾಡ್ಕೊಳಕ ನಾ ಅಧ್ಯಕ್ಷರಿಗೆ ಹೇಳಿದ್ದೇನೆ. ನಮ್ಮ ಯಾವಾರ ಶುಗರ್ ಫ್ಯಾಕ್ಟ್ರಿ ಮತ್ತೊಂದ್ ಏನಿತ್ತಂದ್ರ ನಾವು ರೊಕ್ಕ ಕಟ್ಟದಿಲ್ಲ ಅಂದ್ರ ನೀವು ಸವಾಲ್ ಮಾಡ್ರಿ ತಗೋರಿ ಅಂತ ಹೇಳ್ಬಿಟ್ಟಿದ್ದೇನೆ, ಆಕ್ಷನ್ ಮಾಡಿಬಿಡ್ರಿ ಅಂತ ಹೇಳಿದ್ದೇನೆ. ಅದಕ್ಕೆ ಯಾರು ಕಟ್ಟದಿಲ್ಲ ಹೇಳೇ ಬಿಟ್ಟಿದ್ದೇನೆ. ನೀವು ಅವ್ರು ಯಾವಾಗ ಆಡಳಿತ ಮಾಡಿದವ್ರು ಆಕ್ಷನ್ ಮಾಡಿ ತಗೋರಿ 33 ಕೋಟಿ ರೊಕ್ಕ ಕಟ್ಟಕ್ ಆಗ್ಲಿಲ್ಲ ತಗೋರಿ ಅಂತ ಹೇಳಿದ್ದೇನೆ. ಅದಕ್ಕೆ ಸರಿ ಮಾಡ್ಕೊಂಡ್ ಒಂದು ಶುಗರ್ ಫ್ಯಾಕ್ಟ್ರಿ ಸಲ ಎಲ್ಲಾನು ಸಮಸ್ಯೆ ಅದಾವ, ಒಂದೊಂದು ಎಲ್ಲ ಸರಿ ಮಾಡ್ಕೊತ ನಾವ್ ಹೇಳಿದ್ವು. ಮಾರ್ಚ್ 31ಗ ಅಣ್ಣಪ್ಪ ಅಂತ ಹೇಳಿ ಬಡ್ಡಿ ಅಸಲ ಸ್ವಲ್ಪ ತುಂಬಿಸ್ಕೊಂಡ್ ಜಕ್ಕೊಂಡ್ ಹೋಗುದಿರ್ತೈತೆ. ಪೂರ್ತಿ ನಾವು ಜಗ್ಗಾಕೋರ ಹಗ್ಗ ಹರಿತಂದ್ರ ಬ್ಯಾಂಕಿಗೂ ತ್ರಾಸ ಆಗ್ತೈತಿ, ಶುಗರ್ ಫ್ಯಾಕ್ಟ್ರಿಗೂ ತ್ರಾಸ ಆಗ್ತಾವ. ಅದಕ್ಕೆ ಎಲ್ಲಾರನು ಹಿಡ್ಕೊಂಡ್ ಮಾಡ್ಕೊಂಡ್ ಹೋಗ್ಬೇಕು ಸಮಾಧಾನ. ಯಾಕಂದ್ರೆ ಇಬ್ರು ಅಂದ್ರ ಗೆಲ್ಬೇಕು, ಇಬ್ರು ಮೇಂಟೈನ್ ಮಾಡ್ಕೊಂಡ್ ಹೋಗ್ಬೇಕು. ಹಿಂಗೆಲ್ಲ ಬಹಳ ಶುದ್ಧವಾಗಿ ನಡ್ಸತ್ತು. ಮತ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಬಹಳ ಅಧ್ಯಕ್ಷನ ಮುರುಗೋಡ್ ಮಾಂತಜ್ಜನ ಆಶೀರ್ವಾದ ಚಲೋ ಅಧ್ಯಕ್ಷಕಾರ. 1 ರೂಪಾಯಿ ಮಾರವಾಡಿ ಇದ್ದಂಗ ಅದಾರ ಅವ್ರ ಅಗದಿ ಕೆಟ್ಟ 1 ರೂಪಾಯಿ ಲೆಕ್ಕ ಹಾಕಿ ನಡೆಸ್ತಾರೋ, ಒಟ್ಟ ಬಿಡುದಿಲ್ಲ. ಬ್ಯಾಂಕ್ ಬಹಳ ಮುರುಗೋಡ್ ಮಾಂತಜ್ಜನ ಆಶೀರ್ವಾದದಿಂದ ನಿಮ್ಮೆಲ್ಲರ ಬಹಳ ಉನ್ನತ ಮಟ್ಟಕ್ಕೆ ಬೆಳಿತೈತಿ. ನೀವೆಲ್ಲರೂ ದಯಮಾಡಿ ನಮ್ಮ ಮ್ಯಾಗ ಭರೋಸೆ ಇಟ್ಕೋರಿ. ಒಟ್ಟ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡ್ರಿ. ನಾವು ಕರೆಕ್ಟ್ ಆಗಿ ನಡೆಸ್ತೀವಿ. ಯಾ ರೈತರಿಗೂ ಅನ್ಯಾಯ ಕೊಡುದಿಲ್ಲ, ಯಾ ಗ್ರಾಹಕರಿಗೆ ಅನ್ಯಾಯ ಕೊಡುದಿಲ್ಲ, ಯಾ ನೌಕರರಿಗೆ ಅನ್ಯಾಯ ಕೊಡುದಿಲ್ಲ. ನಾವು ದೇವ್ರ ಸರಿಯಾಗಿ ನಡೆಸ್ತೀವಿ. ತಾವೆಲ್ಲ ನಮ್ಮ ಮ್ಯಾಗ ಭರವಸೆ ಇಡಬೇಕಂತ ಹೇಳುತ್ತಾ ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಬಹಳ ಯಶಸ್ವಿ ಮಾಡಿದಾಗ ತಮ್ಗೆ ಧನ್ಯವಾದ ಹೇಳುತ್ತಾ, ಇನ್ನು ಮುಂದಿನ ಒಂದು 15 ನಿಮಿಷ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಎಲ್ಲಾ ವಿಚಾರ ತಾವು ಕೇಳಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಹೋಗ್ಬೇಕಂತ ಹೇಳಿ ತಾವಿಲ್ಲೆಲ್ಲ ಬಂದದ್ ಮತ್ತೊಂದ್ಸಲ ತಮ್ಗೆ ಅನಂತ ಕೋಟಿ ಧನ್ಯವಾದ ಹೇಳುತ್ತಾ, ವೇದಿಕೆ ಮೇಲೆ ಇದ್ದಂತ ತಮಗೂ ಎಲ್ಲ ಧನ್ಯವಾದ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.